ಪ್ರಪಂಚ ಪರ್ಯಟನೆ. ಬೆಂಗಳೂರು ನಗರದಲ್ಲಿ ಕರ್ನಾಟಕ ಅರಸು ಮತ್ತು ರಾಜು ಕ್ಷತ್ರಿಯ ಪ್ರತಿಷ್ಠಾನ ವತಿಯಿಂದ ಏರ್ಪಡಿಸಿರತಕ್ಕಂಥ ಸಾಮೂಹಿಕ ಬ್ರಹ್ಮೋಪದೇಶ ಉಪನಯನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಪರಮ ಪೂಜ್ಯರಾಗಿರ್ತಕ್ಕಂಥ ಎಲ್ ವರ್ಚಸ್ಸಿಂಗ್ ಶ್ರೀಕಂಠ ಸಿದ್ಧಲಿಂಗರಾಜೇ ಅರಸ್ ಅವರು ಮಠಾಧಿಪತಿಗಳು, ಶ್ರೀ ಕ್ಷೇತ್ರ ಕಬ್ಬಡಿ ಹಾಗೂ ಚಾಮರಾಜೇಂದ್ರ ಒಡೆಯರ್ ಅವರ ಮೊಮ್ಮಕ್ಕಳು ಇವರಲ್ಲಿ ಇವರ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸುಂದರ ಕೃಷ್ಣ ಅರಸರವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅವರಲ್ಲಿ, ಮಾತೋಶ್ರೀ ಅಮ್ಮನವರಲ್ಲಿ ಮತ್ತು ಇಡೀ ಕರ್ನಾಟಕದ ತುಂಬ ಬಹಳ ಎಲ್ಲ ಕ್ಷೇತ್ರಗಳ ಬಗ್ಗೆ ಎಲ್ಲ ಇತಿಹಾಸವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ, ಹಾಗಿದ್ದಾಗೆ ನಮಗೆ ಯೂಟ್ಯೂಬ್ ಮುಖಾಂತರ ಎಲ್ಲ ಮಕ್ಕಳಾದಿಯಾಗಿ ಎಲ್ಲರೂ ಅರ್ಥಗರ್ಭಿತವಾಗಿ ಅದನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಧರ್ಮೇಂದ್ರ ಅವರಲ್ಲಿ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ, ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅರಸು ಬಾಂಧವರು ಮತ್ತು ಕ್ಷತ್ರಿಯ ಬಾಂಧವರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಭಿಮಾನಪೂರ್ವಕವಾಗಿ ಬಂದು ಸೇರಿದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥದ್ದು ನಮ್ಮ ದಿನೇಶ್ರವರು ಮತ್ತು ಸುಂದರ ಕೃಷ್ಣ ಅರಸರವರು. ನಮಗೆ ಮಗನ ಮದುವೆ ನಡೀತಾ ಇತ್ತು. ಅವಾಗ ನಮ್ಮ ಶಿಕಾರಿಪುರದಲ್ಲಿ ನಮ್ಮ ಮಾವನೊಬ್ಬರಿದ್ದಾರೆ, ಜನಾರ್ದನ ರಾಜರಸ್ ಅಂತ ಹೇಳಿ, ಅವರು ಮೊದಲೇ ನಮಗೆ ದೂರವಾಣಿ ಮುಖಾಂತರ ಈಗೊಂದು ಕಾರ್ಯಕ್ರಮ ಇದೆ, ಅರಸುಗಳು ಮತ್ತು ಕ್ಷತ್ರಿಯ ಬಾಂಧವರು ಸಾಮೂಹಿಕ ಉಪನಯನವನ್ನ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ, ಅದು ಬೆಂಗಳೂರು ಸಿಟಿಯಲ್ಲಿನೇ ಮಾಡ್ತಕ್ಕಂಥದ್ದಿದೆ, ಅದಕ್ಕೆ ತಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ, ನಮಗೆ ಆ ಸಮಯ ಇದ್ರೆ ತಾವು ಬರ್ಬೋದು ಅಲ್ಲಿಗೆ ಅಂತ ಕೇಳಿದ್ರು. ನಾನು ಮನಪೂರ್ವಕವಾಗಿ ನನ್ನ ಮಗನ ಮದುವೆ ಬೇರೊಂದು ಕಡೆ ಇದ್ರೂ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸ್ತೇನೆ. ನಮ್ಮ ಅರಸು ಬಾಂಧವರು ಮತ್ತು ಕ್ಷತ್ರಿಯ ಬಾಂಧವರನ್ನ ಸಂಘಟನೆ ಮಾಡಿರ್ತಕ್ಕಂಥ ಈ ಒಂದು ಪ್ರತಿಷ್ಠಾನಕ್ಕೆ ನಾನಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನ ನಾನು ತಿಳಿಸಿದ್ದೆ. ಇವತ್ತು ನಾವು ಮೈಲಾರ ಕ್ಷೇತ್ರ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ನಾವು ಅರಸು ಬಾಂಧವರೇ ಮತ್ತು ಒಡೆಯರ್ ವಂಶಸ್ಥರುಗಳು ಅಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಧರ್ಮಾಧಿಕಾರಿಗಳಾಗಿ ಸಾವಿರಾರು ವರ್ಷಗಳಿಂದ ಈ ಒಂದು ಮಠಗಳನ್ನ ದೇವಸ್ಥಾನವನ್ನ ನಾವು ನಡೆಸಿಕೊಂಡು ಬಂದಿರತಕ್ಕಂಥವರು. ಇವತ್ತು ನಮ್ಮ ಪ್ರತಿಷ್ಠಾಪನದವರು ಕರೆಸಿದ್ದು ಬಹಳ ನಮಗೆ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅರಸು ಮತ್ತು ಕ್ಷತ್ರಿಯ ಬಾಂಧವರು ಎಲ್ಲಿ ಹೋದ್ರೂ ಬಹಳ ವಿರಳ, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲರೂ ಎತ್ತಿದ ಕೈ. ಒಂದೊಂದು ಹಳ್ಳಿಗಳಲ್ಲಿ ಹೋದ್ರೆ 2 ಮನೆ 3 ಮನೆ ಇರುತ್ತೆ. ಆ ಊರಿನಲ್ಲಿ ಗೌರವ ಹೆಚ್ಚು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅರಸರಿಗೆ ಮತ್ತು ಕ್ಷತ್ರಿಯರಿಗೆ. ಅರಸು ಅಂದ್ರೇನೆ ಪ್ರೀತಿ, ಕ್ಷತ್ರಿಯ ಅಂದ್ರೇನೆ ಧೈರ್ಯ ಅಂತಕ್ಕಂಥದ್ದು. ಈ ಒಂದು ಸಮುದಾಯದಲ್ಲಿ ಇವತ್ತು ನಾವು ಸಾಮೂಹಿಕ ಬ್ರಹ್ಮೋಪದೇಶ ಸಮಾರಂಭದಲ್ಲಿ ಉಪನಯನಗಳನ್ನ 55 ಒಟುಗಳಿಗೆ ಇವತ್ತು ಉಪನಯನಗಳನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು 55 ಅಂತಂದ್ರೆ 5 + 5 10, 1 + 0 ಅಂದ್ರೆ 1. ನಂಬರ್ 1 ಕಾರ್ಯಕ್ರಮವನ್ನ ನಮ್ಮ ದಿನೇಶ್ ರವರು ಮತ್ತು ಸುಂದರ ಅರಸರವರು ಮಾಡಿ ತೋರಿಸಿದ್ದಾರೆ. ಬರೀ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಈ ಹಿಂದೆ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ಸಂಘಟನೆಯನ್ನ ಮಾಡಿದ್ವಿ ನಾವು. ಮತ್ತೆ ಹಾಗೆ ಅದು ಕ್ರಮೇಣ ಡೌನ್ ಆಗಿಬಿಡ್ತದೆ. ಯಾಕಂತ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಬಾರ್ದು. ಎಲ್ಲಾ ಸಮುದಾಯದಲ್ಲೂ ಕೂಡ ಒಂದು ಗುರುಪೀಠ ಅಂತ ಮಾಡಿಕೊಂಡು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರನ್ನ ಮುಂದೆ ತರ್ತಕ್ಕಂಥದಕ್ಕೆ ಒಂದು ಗುರುಪೀಠ ಅಂತಕ್ಕಂಥದ್ದಿದ್ರೆ ಆ ಗುರುಪೀಠದಿಂದ ಎಲ್ಲರನ್ನ ಜಾಗೃತಿ ಮಾಡ್ತಕ್ಕಂಥದ್ದು, ಧರ್ಮ ಉಪದೇಶಗಳನ್ನ ಮಾಡ್ತಕ್ಕಂಥದ್ದು ಆಗ್ಬೇಕಾಗಿದೆ. ಅದರಲ್ಲಿ ನಮ್ಮ ಅರಸರಿಗೆ ನಮ್ಮ ಗುರುಪೀಠನೇ ಇಲ್ಲ.
ಅರಸರಿಗೆ ಗುರುಪೀಠ ಅಂತಂದ್ರೆ ಕಬಡ್ಡಿ ಒಂದು, ಮೈಲಾರ ಒಂದು. ಕಬಡ್ಡಿ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು, ನಮಗೆ ಮೈಲಾರ ಕ್ಷೇತ್ರದಿಂದ ಕೂಡ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಎಲ್ಲಾ ಜಾತಿ ಸಮುದಾಯದವರು ಈ ಒಂದು ಪೀಠಗಳಿಗೆ ಬರ್ತಾರೆ. ನಮ್ಮ ಅರಸು ಮತ್ತು ಕ್ಷತ್ರಿಯರಿಗೆ ಒಂದು ಗುರುಪೀಠ ಪ್ರತ್ಯೇಕವಾಗಿರ್ತಕ್ಕಂಥದ್ರ ಕಡೆ ನಾವೆಲ್ಲರೂ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ಆ ಗುರುಪೀಠವನ್ನ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಕಡೆಗೆ ಸಾಕಷ್ಟು ನಾವು ಚಿಂತನೆಯನ್ನ ಮಾಡಿದ್ರೆ ಇತರೆ ಸಮುದಾಯಕ್ಕೆ ನಾವು ಹೆಚ್ಚಾಗಿ ಇನ್ನೊಂದು ಸಮುದಾಯದ ತರನೇ ನಮ್ದು ಒಂದು ಗುರುಪೀಠ ಮುಂದೆ ಬಂದ್ರೆ ಆ ಸಮುದಾಯಕ್ಕೆ ಒಂದು ಶಕ್ತಿ ಬರತಕ್ಕಂಥದ್ದು ಇದೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಮೊದಲು ಇದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ವಿ. ನಾವೆಲ್ಲ ಗಾಂಧಿ ಮಾತು ಕೇಳಿದ್ದೀವಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ ಅಂತ ಹೇಳಿ. ಆ ಕ್ಷೇತ್ರದಲ್ಲಿ ನಾವು ಕೊಂಕಣ ಸುತ್ತದನ್ನ ಬಿಟ್ಟು ನೇರವಾಗಿ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದನ್ನ ಮಾಡಿದಂಥವರು ನಮ್ಮ ಅರಸೆ ದಿವಂಗತ ದೇವರಾಜ ಅರಸರವರು, ಮಾಜಿ ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿಗಳು 76ರಲ್ಲಿ ಆ ನಮ್ಮ ದೇವಸ್ಥಾನಕ್ಕೆ ಒಂದು ತುಂಗಭದ್ರಾ ನದಿಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಸಿಕೊಡ್ತಾರೆ. ನಮ್ಮ ತಾತನವರ ಬೇಡಿಕೆ ಇಟ್ಟಾಗ ಕೊಂಕಣ ಸುತ್ತಿ ಬರ್ತಾ ಇದ್ದಾರೆ ಸದ್ಭಕ್ತರು, ಇಲ್ಲಿ ಬಂದು ಮನೆ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಿದೆ. ಆದ್ರಿಂದ ಮುಖ್ಯಮಂತ್ರಿಗಳು ನಮ್ಮವರೇ ಇದ್ದೀರಿ, ನಮಗೊಂದು ಸೇತುವೆ ಮಾಡಿಕೊಡ್ರಿ ಅಂತ ಹೇಳಿ ಮನವಿ ಕೊಟ್ಟಾಗ ದಿವಂಗತ ದೇವರಾಜ ಅರಸರನ್ನ ಇವತ್ತು ನಾವು ನೆನೆಸ್ಕೊಳ್ಬೇಕಾಗಿದೆ. ಅವರು ಕೊಂಕಣ ಸುತ್ತಿ ಬರೋದನ್ನ ಬಿಟ್ಟು ನೇರವಾಗಿ ಮೈಲಾರಕ್ಕೆ ಬರ್ತಕ್ಕಂಥದ್ದನ್ನ ನಮಗೆಲ್ಲದನ್ನ ಮಾಡಿಕೊಡ್ತಕ್ಕಂಥವ್ರು ದಿವಂಗತ ದೇವರಾಜ ಅರಸ ಅಂತಕ್ಕಂಥದ್ದನ್ನ ನಾವ್ಯಾರು ಮರೆಯುವಂತಿಲ್ಲ. ಇವತ್ತು ನಮ್ಮ ಮೈಲಾರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸದ್ಭಕ್ತರು ಪ್ರತಿಯೊಬ್ಬರು ಕೂಡ ಆ ಸೇತುವೆ ದಾಟಬೇಕಾದ್ರೆ ದೇವರಾಜ ಅರಸ ಅವರು ಕಟ್ಟಿಸಿರುವಂತ ಸೇತುವೆ ಇದು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಲ್ಲಪ್ಪ ಅಂತಕ್ಕಂಥದ್ದನ್ನ ಹೇಳ್ಕೊಂಡೇ ಹೊಳೆ ದಾಟಿ ಆ ಸೇತುವೆ ದಾಟಿ ಬರ್ತಾ ಇರ್ತಾರೆ. ಅದು ನಮಗೆ ಕೇಳಿ ಬಹಳ ಹೆಮ್ಮೆ ಆಗುತ್ತೆ. ಆದ್ರಿಂದ ಅರಸು ಮತ್ತು ಕ್ಷತ್ರಿಯ ಜನಾಂಗದವರು ಇವತ್ತು ಉಪನಯನವನ್ನ ಮಾಡಿರ್ತಕ್ಕಂಥದ್ದು ಎಲ್ಲರ ಸಾಮೂಹಿಕವಾಗಿ ಮಾಡತಕ್ಕಂಥದ್ದು ಎಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು. ನಾವು ಒಬ್ಬರೇ ಮನೆಯಲ್ಲಿ ಮಾಡ್ಕೊಂಡ್ರೆ ಖರ್ಚು ವೆಚ್ಚಗಳು ತುಂಬಾ ಬರುತ್ತೆ. ಆ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡೋದಕ್ಕಾಗಿನೇ ನಮ್ಮ ದಿನೇಶ್ ಅವರು, ಸುಧರಾಜ ಅರಸರವರು ಎಲ್ಲರೂ ಚಿಂತನೆಯನ್ನ ಮಾಡಿ ಆ ಒಂದು ಪ್ರತಿಷ್ಠಾನದ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಇವತ್ತು ನಮ್ಮೆಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿಯನ್ನ ಅವರು ಮಾಡಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ಎಲ್ಲ ಒತ್ತುಗಳಿಗೂ ದೀಕ್ಷೆಯನ್ನ ಪಡೆದಿರ್ತಕ್ಕಂಥದ್ದು, ಅವರಿಗೆ ಸಂಸ್ಕಾರವನ್ನ ಇವತ್ತು ನೀಡಿದ್ದಾರೆ. ಆ ಸಂಸ್ಕಾರದಂತೆ ನಾವು ಜೀವನದಲ್ಲಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಧರ್ಮೋಪದೇಶಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಉಪನಯನ ಆದ್ಮೇಲೆ ಗಾಯತ್ರಿ ಮಂತ್ರವನ್ನ ತಪ್ಪದೆ ನಾವು ಜಪಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉಪನಯನ ಆತು ಅಂದ ತಕ್ಷಣ ನಾವು ಜನಿವಾರ ಹಾಕೊಂಡ್ವಿ ಅಂತಂದೇಳಿ ಸಂಸ್ಕಾರವನ್ನ ಮರೆತು ಆ ಜನಿವಾರಕ್ಕೆ ನಾವು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಲ್ಲಿ ನೀವೆಲ್ಲರೂ 55 ಒಟ್ಟುಗಳಿಗೆ ಇವತ್ತು ಬ್ರಹ್ಮೋಪದೇಶವನ್ನ ಮಾಡಿಸಿರ್ತಕ್ಕಂಥ ಪುಣ್ಯ ಈ ಒಂದು ಪ್ರತಿಷ್ಠಾನದವರಿಗೆ ಸಲ್ಲುತ್ತೆ. ನಾವು ನೀವೆಲ್ಲರ ಸಹಕಾರವನ್ನ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಜರುಗಿದೆ, ಯಶಸ್ವಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಸಂಘಟನೆಗಳನ್ನ ಮಾಡಿಕೊಂಡು ನಾವೆಲ್ಲರೂ ಒಂದಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅವರಿಗೆ ಧೈರ್ಯ ತುಂಬಬೇಕಾಗಿದೆ, ಜಾಗೃತಿ ಮೂಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ದಿನೇಶ್ವರರು ಮತ್ತು ಸದಕಟ್ಟ ಅರಸರವರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅರಸರು, ಅದರಲ್ಲೂ ಪರಮ ಪೂಜ್ಯರು ಪ್ರತಿಯೊಂದು ವಿಚಾರಕ್ಕೂ ಅವರು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರೆ ಅವರು, ನೀವು ಯಾವಾಗ ಹೋದ್ರೂ ಅವರು, ಯಾವ ಸಮಯದಲ್ಲಿ ಹೋದ್ರೂ ಅವರು ನಿಮಗೆ ಆಶೀರ್ವಾದವನ್ನು ಮಾಡಿ ಧೈರ್ಯವನ್ನು ತುಂಬುತ್ತಾ ಇರ್ತಾರೆ. ಅಂತ ಒಂದು ಪೀಠ ಇವತ್ತು ನಿಮಗೆ ಎಲ್ಲರಿಗೂ ಸಿಕ್ಕಿದೆ. ಅಂತ ಪರಮ ಪೂಜ್ಯರನ್ನ ಇವತ್ತು ಸಾನ್ನಿಧ್ಯ ವಹಿಸಿ ನೀವೆಲ್ಲರೂ ಆಶೀರ್ವಾದವನ್ನು ಪಡೆದು ಅವರ ಮುಖಾಂತರವಾಗಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಅದರಲ್ಲೂ ಮೈಲಾರ ಗುರುಗಳು ಅಂತೇಳಿ ನಮ್ಮನ್ನ ಅಭಿಮಾನದಿಂದ ನಮ್ಮ ಸಮುದಾಯದವರು ಅಂತ ಹೇಳಿ ಕರೆಸಿ ನೀವೆಲ್ಲರೂ ನಮಗೆ ಪ್ರೀತಿ ವಿಶ್ವಾಸವನ್ನು ತೋರಿಸತಕ್ಕಂಥದ್ದು. ಇಲ್ಲಿ ಬಂದ ತಕ್ಷಣ ನಮಗೆಲ್ಲ ಪೂಜಾ ಭಾವನೆಯಿಂದ ನಮ್ಮನ್ನೆಲ್ಲರನ್ನ ಕಂಡಿರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದು. ನನಗೆ ಒಬ್ಬನಿಗೆ ಅಲ್ಲ, ಇಡೀ 7 ಕೋಟಿ ಮೈಲಾರಲಿಂಗದ ಸದ್ಭಕ್ತರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರವನ್ನ ಈ ಒಂದು ಪ್ರತಿಷ್ಠಾನದವರು ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ತಿಳಿಸ್ಲಿಕ್ಕೆ ಬಹಳ ಸಂತೋಷವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಅರಸು ಮತ್ತು ಕ್ಷತ್ರಿಯ ಪ್ರತಿಷ್ಠಾನದಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಜರುಗಲಿ. ಎಲ್ಲರಿಗೂ
ಶುಭ ತರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಅವರು ನೆರವೇರಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆ ಮೈಲಾರಲಿಂಗೇಶ್ವರ ಮತ್ತು ಕಬಡ್ಡಿ ಸ್ವಾಮಿಗಳವರ ಆಶೀರ್ವಾದ ನಿಮ್ಮ ಮೇಲೆ ಆಯು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ. ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಮಳೆ ಸಮೃದ್ಧಿ ಆಗಲಿ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವಾಗಲೂ ಕಾರ್ಣಿಕ ವರ್ಷ ನಡೀತಾ ಇರುತ್ತೆ. ಆ ಕಾರ್ಣಿಕ ಹೇಳಿಸ್ತಕ್ಕಂಥ ಗುರುಗಳು ನಾವು ಹೊರವಯರಿಂದ ಕಾರ್ಣಿಕವನ್ನು ನುಡಿಸಿದ್ದು ಪ್ರತಿ ವರ್ಷನೂ ಅಲ್ಲಿ ಏನು ನುಡಿತಾರೋ ಅದೇ ಥರನೇ ಆಗುತ್ತೆ. ಈ ವರ್ಷ ಸಂಪಾದನೆ ಬರೋಂತ ಹೇಳಿ ಆ ಭಗವಂತನ ವಾಣಿ ಆಗಿದೆ. ಅದರಂತೆ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಸಮೃದ್ಧಿಯಾಗಿ ಈ ನಾಡು ಸಂಪದ್ಭರಿತವಾಗಿರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಸಕಲ ಶ್ರೇಷ್ಠ ಬಾಂಧವರಿಗೂ ಮೈಲಾರಲಿಂಗೇಶ್ವರ ಮತ್ತು ಕಬಡ್ಡಿ ಗದಿಯ ಸ್ವಾಮಿಗಳವರ ಆಶೀರ್ವಾದ ಇರಲಿ. ವೇದಿಕೆ ಮೇಲೆ ಆಶೀರ್ವಾದ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ಮಂಗಳ ಉಂಟಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಸಾಧನೆಗಳನ್ನ ಗುರುತಿಸಿ ನಮ್ಮ ರಾಜು ಕ್ಷತ್ರಿಯ ಮತ್ತು ಅರಸು ಪ್ರತಿಷ್ಠಾನ ಘೋಷಣೆ ಮಾಡ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ನಾನು ನಿಮ್ಗೆಲ್ರಿಗೂ ಗೊತ್ತು, ಮೈಸೂರು ಕಥೆಗಳ ಖ್ಯಾತಿಯ ಶ್ರೀ ಧರ್ಮೇಂದ್ರ ಕುಮಾರ್ ಅರಣ್ಯಹಳ್ಳಿ ಸರ್ ಅವರಿಗೆ ಈ ಬಾರಿನ 2026ನೇ ಸಾಲಿನ ರಾಜಶ್ರೀ ಶ್ರೀಮಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ ನಾವು ಅವರಿಗೆ ಪ್ರದಾನವನ್ನ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತು, ಅವ್ರ ಬಗ್ಗೆ ಜಾಸ್ತಿ ಹೇಳೋದೇ ಇಲ್ಲ. ಯಾಕೆಂದ್ರೆ ಪ್ರತಿದಿನ ಕೂಡ ಅವರ ಒಂದು ಉತ್ತಮವಾದಂತ ವಿಡಿಯೋಗಳನ್ನ ಮತ್ತೆ ಇತಿಹಾಸದ ಒಂದು ತುಣುಕುಗಳನ್ನ ನಾವು ನೋಡ್ತಾ ಇರ್ತೀವಿ. ಇವತ್ತು ಕರ್ನಾಟಕದ ಮನೆ ಮಾತಾಗಿರುವಂತ ಅದರಲ್ಲೂ ಮೈಸೂರಿನ ಕಥೆಗಳನ್ನ ಸರಳವಾಗಿ ಸುಲಲಿತವಾಗಿ ಸಾಮಾನ್ಯ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದ್ರೆ, ಅದರಲ್ಲೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ ಅದು ಶ್ರೀಯುತ ಧರ್ಮೇಂದ್ರ ಕುಮಾರ್ ಅರಣ್ಯಹಳ್ಳಿ ಸರ್ ಅವರು. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆದ ಇವರು ಇತಿಹಾಸ ತಿಳಿಸುವ ಪ್ರವೃತ್ತಿಯನ್ನು ರೂಪಿಸಿಕೊಂಡು ಕರ್ನಾಟಕದ ಮನೆಗಳಿಗೆ ಮೈಸೂರು ಇತಿಹಾಸವನ್ನ ಸರಳವಾಗಿ ಅಚ್ಚುಕಟ್ಟಾಗಿ ತಿಳಿಸುವ ಮೂಲಕ ಮನೆ ಮಾತಾಗಿದ್ದಾರೆ. ಮೈಸೂರು ಕಥೆಗಳ ಖ್ಯಾತಿಯ ಇತಿಹಾಸ ಸಂಶೋಧಕರು ಹಾಗೂ ಕನ್ನಡ ನಾಡಿನ ಸಾಮಾಜಿಕ ಮಾಧ್ಯಮದ ಪ್ರಭಾವಿ ವ್ಯಕ್ತಿಗಳಾಗಿರುವ ಶ್ರೀಯುತರಿಗೆ 2026ನೇ ಸಾಲಿನ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮ ಇತಿಹಾಸ ತಿಳಿಸುವ ಕೆಲಸ ನಿರಂತರವಾಗಿರಲಿ ಸರ್ ಎಂದು ಆಶಿಸುತ್ತೇವೆ. ಅಭಿನಂದನೆಗಳು ಸರ್. ಎಲ್ಲಾ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರು ಈ ಒಂದು ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ. ಒಂದು ಐತಿಹಾಸಿಕವಾದಂತಹ ಕ್ಷಣ. ನಿಜವಾಗಿಯೂ ಧರ್ಮಿ ಸರ್ ಅವರು ಬಂದಿರಲಿಲ್ಲ ಅಂತ ಅಂದಿದ್ರೆ ನಮ್ಮ ಎಷ್ಟೋ ಯುವಕರುಗಳಿಗೆ ಮೈಸೂರಿನ ಇತಿಹಾಸವನ್ನೇ ನಾವು ತಿಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಅವರು ಮಾಡ್ತಾ ಇರುವಂತದ್ದು. ಪರಮಪೂಜ್ಯ ವಂಶಶ್ರೀ ಶಿಕ್ಷಣ ಸಿದ್ಧಿಂಗರಾಜ ಅವರು, ಒಡೆಯರ್ ಅವರು ಮತ್ತೆ ಇನ್ನು ಎಲ್ಲಾ ಗಣ್ಯಾತಿ ಗಣ್ಯರು, ದಿನೇಶ್ ಅಣ್ಣವರು ಎಲ್ಲರೂ ಸೇರಿ ಒಂದು ಪ್ರಶಸ್ತಿಯನ್ನ ಅವರಿಗೆ ನೀಡಿರುವಂತದ್ದು ಒಂದು ವಿಸ್ಮರಣೀಯ ಸಂದರ್ಭ. ಅವರ ಇನ್ನು ಹೆಚ್ಚಿನ ಇತಿಹಾಸ ತಿಳಿಸುವಂತ ಕೆಲಸವಾಗ್ಲಿ, ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನ ದಯಪಾಲಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ಇದು ಕರ್ನಾಟಕ ರಾಜ್ಯ ಕ್ಷತ್ರಿಯ ಅರಸು ಪ್ರತಿಷ್ಠಾನದ ವತಿಯಿಂದ ನಾವು ಕೇಳ್ಕೊಳ್ತೇವೆ. TS ರವರು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಮೈಸೂರಿನ ಅರಮನೆಯ ದಕ್ಷ ಅಧಿಕಾರಿಗಳು, ಆಡಳಿತಾಧಿಕಾರಿಗಳು ಆಗಿರುವಂತಹ, ಉಪನಿರ್ದೇಶಕರು ಆಗಿರುವಂತಹ ಶ್ರೀಯುತ TS ಸುಬ್ರಹ್ಮಣ್ಯ ಸರ್ ಅವರಿಗೂ ಸಹ ಈ ಬಾರಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಅರಮನೆಯ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಗಳನ್ನು ಕೈಗೊಂಡು ರಾಜಮನೆತನ ಹಾಗೂ ಜನರ ಮೆಚ್ಚುಗೆಯನ್ನು ಪಡೆದು ಸಾರ್ವಜನಿಕರಿಂದ ಪ್ರಶಂಸೆಗೊಳಗಾಗಿರುವ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾಗಿ ಮೈಸೂರು ಅರಮನೆಯ ಪರಂಪರೆಯನ್ನು ಎಲ್ಲರಿಗೂ ತಲುಪುವಂತೆ ಮಾಡಿ ಯಶಸ್ವಿ ಅಧಿಕಾರಿಗಳೆನಿಸಿಕೊಂಡಿರುವ ಶ್ರೀಯುತರಿಗೆ 2026ನೇ ಸಾಲಿನ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು ಸರ್. ನಿಮ್ಮ ಸಾಮಾಜಿಕ ಬದ್ಧತೆ ಹೀಗೆ ಮುಂದುವರೆದಿ ಎಂದು ಆಶಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಬಹಳಷ್ಟು ಅರಮನೆಯ ಎಲ್ಲ ಆಗುಹೋಗುಗಳನ್ನ ನೋಡಿಕೊಂಡು ರಾಜಮನೆತನಕ್ಕೆ ಬಹಳಷ್ಟು ಹತ್ತಿರವಾಗಿ ಅರಮನೆಯ ಪರಂಪರೆಯನ್ನು ಸಾಮಾನ್ಯರಿಗೂ ಕೂಡ ತಲುಪಿಸುವಂತ ಕೆಲಸವನ್ನ ಸರ್ ಅವರು ತಮ್ಮ ದಕ್ಷವಾದಂತ ಕೆಲಸದಿಂದ ಮಾಡ್ತಾ ಇದ್ದಾರೆ. ಅವ್ರು ರಿಟೈರ್ಡ್ ಆದ್ರೂ ಕೂಡ ಅವರ ಆಡಳಿತವನ್ನು ಮೆಚ್ಚಿಕೊಂಡು ಸರ್ಕಾರ ಇನ್ನೂ 2 ವರ್ಷಗಳ ಕಾಲ ಅವರನ್ನ ಮುಂದುವರಿಸಿರುವಂತದ್ದು ಬಹಳಷ್ಟು ಒಂದು ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ನೀಡಿರುವಂತಹ ಗೌರವ ಎನ್ನದೇ ನಮ್ಮ ಒಂದು ಭಾವನೆ. ಇಂಥ ದಕ್ಷ ಅಧಿಕಾರಿಗಳು ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಆಗ್ಬೇಕು. TS ಸುಬ್ರಹ್ಮಣ್ಯ ಸರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಎಲ್ಲವನ್ನೂ ಒಳ್ಳೇದು ಮಾಡಿ ಅವ್ರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಮಂಜುನಾಥ್ ರಾಜ್ ಅವರು
ಶ್ರೀಯುತ ಮಂಜುನಾಥ್ ರಾಜರವರು ಈ ಬಾರಿಯ ಕರ್ನಾಟಕ ರಾಜ್ಯ ಮತ್ತು ಕ್ಷತ್ರಿಯ ಪ್ರತಿಷ್ಠಾನದ ವತಿಯಿಂದ ಕೊಡಮಾಡುವಂತಹ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾವುಟು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮತ್ತೋರ್ವ ಆಡಳಿತಾತ್ಮಕ ಸುಧಾರಣೆಯನ್ನು ಮಾಡಿರುವಂತಹ ಪ್ರಭಾವಿ ವ್ಯಕ್ತಿಗಳು. ಸಾರ್ವಜನಿಕ ಆಡಳಿತಾತ್ಮಕ ಸುಧಾರಣೆಗೆ ಹೆಸರುವಾಸಿಯಾಗಿರುವ ಇವರು ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಚೇರ್ಮನ್ಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಆಡಳಿತಾವಧಿಯಲ್ಲಿ ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನು ತಂದು ಬಿಬಿಎಂಪಿ ಸ್ಥಾಯಿ ಸಮಿತಿಗಳ ಆಡಳಿತಕ್ಕೆ ಹೊಸ ಆಯಾಮವನ್ನು ನೀಡಿ ಹೆಸರುವಾಸಿಯಾಗಿರುವ ಶ್ರೀಯುತರಿಗೆ 2026ನೇ ಸಾಲಿನ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾವುಟ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು ತಮಗೆ. ನಮ್ಮ ಪ್ರಾಮಾಣಿಕ ಸಾರ್ವಜನಿಕ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿದೆ ಅಂತ ನಾವು ಆಶಿಸ್ತಾ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತರು ತಾವು ಉತ್ತಮವಾದಂತಹ ಆಡಳಿತದಿಂದ ಬಿಬಿಎಂಪಿನಲ್ಲಿ ಒಂದು ಹೊಸ ಆಯಾಮವಂತೆ ಸೃಷ್ಟಿ ಮಾಡಿರುವಂತದ್ದು. ಬೆಂಗಳೂರಿನ ಎಲ್ಲ ಕಡೆ ಮನೆ ಮಾತಾಗಿರುವಂತವರು ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ದಯಪಾಲಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವರ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಹಲವಾರು ಸೂಪರ್ ಹಿಟ್ ಚಿತ್ರಗಳು ಬಂದಿವೆ ಅಂತ ಅಂದ್ರೆ ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಂ ಅಲ್ಲಿ, ಹಿಂದಿನಲ್ಲಿ ಹಲವಾರು ಸೂಪರ್ ಹಿಟ್ ಚಿತ್ರಗಳು ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣೀಕರ್ತರು ಶ್ರೀಯುತ ಸುರೇಶ್ ಅರಸರವರು, ಸಂಕಲನಕಾರರು. ಅವರ ಸಂಕಲನದಿಂದ ಇವತ್ತು ಬಹಳಷ್ಟು ಸೂಪರ್ ಹಿಟ್ ಚಿತ್ರಗಳು ಸಿನಿಮಾ ಕ್ಷೇತ್ರದಲ್ಲಿ ಬಂದಿರುವಂತದ್ದು. ಶ್ರೀಯುತ ಸುರೇಶ್ ಅರಸರವರಿಗೆ ಈ ಬಾರಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಮತ್ತು ಕ್ಷತ್ರಿಯ ಪ್ರತಿಷ್ಠಾನದ ವತಿಯಿಂದ ನೀಡಿ ಗೌರವಿಸಲಾಗ್ತದೆ. ಇವತ್ತು ಅವರ ಒಂದು ಧರ್ಮಪತ್ನಿ ಅವರ ಪರವಾಗಿ ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಹಲವಾರು ಭಾಷೆಗಳ ಸೂಪರ್ ಹಿಟ್ ಚಿತ್ರಗಳಿಗೆ ಸಂಕಲನಕಾರರಾಗಿ, ಕನ್ನಡದ ಹಲವು ಚಿತ್ರಗಳ ಸಿನಿಮಾಗಳಿಗೆ ಸಂಕಲನಕಾರರಾಗಿ ಕೆಲಸ ಮಾಡಿ ಪ್ರಖ್ಯಾತಿಗೊಂಡು ತಮ್ಮ ಅವಿರಮಿತ ಸಿನಿಮಾ ಸೇವೆಗೆ ಭಾರತ ಸರ್ಕಾರದ ವತಿಯಿಂದ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಿ ರಾಷ್ಟ್ರ ಮನ್ನಣೆಗೊಂಡಿರುವ ಶ್ರೀಯುತರಿಗೆ 2026ನೇ ಸಾಲಿನ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾವುಟ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಅಭಿನಂದನೆಗಳು ತಮಗೆ. ನೋಡಿ, ನಮ್ಮ ಅರಸು ಕುಲದಲ್ಲಿ ಹುಟ್ಟಿ ಇಂಥ ಒಂದು ಅದ್ಭುತವಾದಂತಹ ಸಾಧನೆ ಮಾಡಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡವರು ಇನ್ನೂ ಹೆಚ್ಚಿನ ಈ ತರದ ಒಂದು ಪ್ರಶಸ್ತಿಗಳು ನಮ್ಮ ಸಮುದಾಯಕ್ಕೆ ಬರಲಿ, ನಮ್ಮ ಸಮುದಾಯ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ, ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ ಅಂತ ಹೇಳ್ತಾ ಚಿತ್ರರಂಗದ ನಿಮ್ಮ ಅವಿಸ್ಮರಣೀಯ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಮತ್ತೆ ನಿಮ್ಮ ಫ್ಯಾಮಿಲಿಗೆ ಎಲ್ಲವೂ ಒಳ್ಳೆಯದಾಗಲಿ. ಧನ್ಯವಾದಗಳು ಮೇಡಮ್. ಪ್ರಪಂಚ ಪರ್ಯಟನೆ